ಪ್ರತಿವೀಕ್ಷಕರೇ, ಯೂಟ್ಯೂಬ್ ಚಾನಲ್ ಇದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಹೋದ್ರೆ ಆ ವಿಡಿಯೋ ವೈರಲ್ ಆಗೋದು ತಪ್ಪುತ್ತೆ. ಆದಿಸಿಂದಾಗಿ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಅಪ್ಲೋಡ್ ಮಾಡುವಾಗ ಕೆಲವು ನಿಯಮಗಳನ್ನ ಪಾಲಿಸಬೇಕಾಗತ್ತೆ. ಆಗ ಮಾತ್ರ ವಿಡಿಯೋ ವೈರಲ್ ಆಗಕ್ಕೆ ಸಾಧ್ಯ ಆಗ್ತದೆ. ಆದಿಸಿಂದಾಗಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋ ಪ್ರತಿಯೊಂದು ಸ್ಟೆಪ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನೀವು ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ರಿಲೇಟೆಡ್ ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ. ಜೊತೆಗೆ ನಾನು ಮಾಡ್ತಕ್ಕಂಥ ಯೂಟ್ಯೂಬ್ ರಿಲೇಟೆಡ್ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನ ನೋಡೋಣ. ಪ್ರತಿವೀಕ್ಷಕರೇ, ನಾನೀಗ ಆಲ್ರೆಡಿ ಗ್ರೋ ಆಗಿರ್ತಕ್ಕಂಥ ಒಂದು ಚಾನಲ್ಗೆ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡೋದು ಅಂತಕ್ಕಂಥದ್ದನ್ನ ತೋರಿಸ್ಕೊಡ್ತೇನೆ. ನಿಮ್ಗೆಲ್ಲ ಗೊತ್ತಿದೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿರ್ತೀರಿ. ಅಲ್ಲಿ ನಿಮ್ಮ ಪ್ರೊಫೈಲ್ ಪಕ್ಕದಲ್ಲೇ ಕ್ರಿಯೇಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಅಪ್ಲೋಡ್ ವಿಡಿಯೋಸ್ ಅಂತ ಇರುತ್ತೆ, ಇದೆಲ್ಲ ನಿಮಗೆ ಗೊತ್ತಿದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸೆಲೆಕ್ಟ್ ಫೈಲ್ ಆಪ್ಷನ್ಸ್ ಬರುತ್ತೆ. ಫೈಲ್ ಸೆಲೆಕ್ಟ್ ಅನ್ನ ಮಾಡಿ ನಂತರದಲ್ಲಿ ಫೈಲ್ ಎಲ್ಲಿದೆಯೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಓಪನ್ ಮಾಡ್ಕೊಳ್ಳಿ. ಈಗ ಫೈಲು ಡೀಟೇಲ್ಸ್ ಆಪ್ಷನ್ಸ್ ನಲ್ಲಿ ಬಂದಿದೆ. ಟೈಟಲ್ ನೀವು ಫೈಲ್ಗೆ ಏನ್ ಕೊಟ್ಟಿರ್ತೀರೋ ಅದೇ ಟೈಟಲ್ ಕುಳಿತಿರುತ್ತೆ. ಆದಷ್ಟು ಫೈಲ್ಗೆ ಮೊದಲು ಏನು ಟೈಟಲ್ ಕೊಟ್ಟಿರ್ತೀರೋ ಅದೇ ಟೈಟಲ್ ಇಲ್ಲೂ ಕೂಡ ಇರಬೇಕು. ಟೈಟಲ್ ರಿಕ್ವೈರ್ಡ್ ಅಂತ ಇದೆಯಲ್ಲ, ಅಲ್ಲಿ ಇರಬೇಕು. ಮೊದಲು ವಿಡಿಯೋಗೆ ಒಂದು ಟೈಟಲ್ ಕೊಟ್ಟು ಇದಕ್ಕೆ ಒಂದು ಟೈಟಲ್ ಅನ್ನ ಕೊಡಕ್ ಹೋಗ್ಬೇಡಿ, ಅದು ಮ್ಯಾಚ್ ಆಗಲ್ಲ. ಈಗ ಟೈಟಲ್ಗೆ ಇನ್ನೇನಾದ್ರೂ ಕೊಡೋಕಿದ್ರೆ ಕೊಡ್ತಾ ಹೋಗಿ. ನಿಮ್ಮ ವಿಡಿಯೋ ಟೈಟಲ್ ಏನಾದ್ರೂ ಲೆಟರ್ಸ್ ಕಡಿಮೆ ಇದ್ರೆ ಆನಂತರದಲ್ಲಿ ನೀವ್ ಏನ್ ಕೊಡ್ಬೋದು, ಅದ್ರ ರಿಲೇಟೆಡ್ ಯಾವೆಲ್ಲ ವರ್ಡ್ಸ್ ಅನ್ನ ಹಾಕ್ಬೋದೋ ಅದನ್ನ ಮುಂದೆ ಹಾಕ್ತಾ ಹೋಗಿ. ಬಹುತೇಕವಾಗಿ ಯೂಟ್ಯೂಬ್ ಹೇಳುತ್ತೆ ಸುಮಾರು 80 to 85 ಲೆಟರ್ಸ್ ಇದ್ರೆ ಉತ್ತಮ ಅಂತೇಳಿ. ನಿಮಗೆ ಹಾಗೆ ಕೊಡ್ತಾ ಹೋದ್ರೆ ಇಲ್ಲಿ ನಿಮ್ಮ ವಿಡಿಯೋ ಟೈಟಲ್ ಅಲ್ಲಿ ಲೆಟರ್ಸ್ ಏನಾದ್ರು ಕಡಿಮೆ ಇದ್ರೆ ಇನ್ನೊಂದಷ್ಟು ವರ್ಡ್ಗಳನ್ನ ತೆಗೆದುಕೊಳ್ಳಿ. ಆ ಟೈಟಲ್ಗೆ ರಿಲೇಟೆಡ್ ತೆಗೆದುಕೊಳ್ಳಿ ಅಥವಾ ನಿಮ್ ಟಾಪಿಕ್ಗೆ ರಿಲೇಟೆಡ್ ತೆಗೆದುಕೊಳ್ಳಿ. ಆ ನಂತರದಲ್ಲಿ ಹಾಕ್ತಾ ಹೋಗಿ. ಬಹುತೇಕವಾಗಿ 80 ಮೇಲೆ ಲೆಟರ್ಸ್ ಗಳಿದ್ರೆ ಉತ್ತಮ. 80 to 85 ಲೆಟರ್ಸ್ ನ ಹಾಕಿ, ಇನ್ನು ಜಾಸ್ತಿ ಹಾಕೋಕ್ ಹೋಗ್ಬೇಡಿ. ಅದರಲ್ಲಿ ಕೊನೆಯಲ್ಲಿ ನಿಮ್ಮ ಚಾನಲ್ ನೇಮು ಹಾಕೋದನ್ನ ಮರಿಬೇಡಿ. ಪ್ರತಿ ವಿಡಿಯೋಗೆ ಟೈಟಲ್ ಹಾಕಿದಾಗ ಕೊನೆಯಲ್ಲಿ ನಿಮ್ಮ ಚಾನಲ್ ನೇಮ್ ಅನ್ನ ಹಾಕಿ, ಬಹಳ ಉತ್ತಮ. ಜೊತೆಗೆ ನಿಮ್ ಟೈಟಲ್ ಏನಾದ್ರೂ ಒಳ್ಳೆಯ ಟೈಟಲ್ ಆಗಿದ್ರೆ ಆ ಗ್ರೀನ್ ಅಲ್ಲಿ ಬಲಗಡೆ ತೋರಿಸ್ತಾ ಹೋಗುತ್ತೆ ಆ ಲೆಟರ್ ಗಳನ್ನ. ಅಥವಾ ಸ್ವಲ್ಪ ಏನಾದ್ರೂ ಅದು ಅಷ್ಟೊಂದು ಸೂಟಬಲ್ ಅಲ್ಲ ಅಂತ ಹೇಳಿದ್ರೆ ಯೆಲ್ಲೋದಲ್ಲಿ ತೋರಿಸ್ತಾ ಹೋಗುತ್ತೆ. ಇದನ್ನ ನೋಡ್ಕೊಳ್ಳಿ. ಗ್ರೀನ್ ಅಲ್ಲಿ ತೋರಿಸಿದ್ರೆ ನಿಮ್ ಟೈಟಲ್ ಚೆನ್ನಾಗಿದೆ ಅಂತ ಹೇಳಿ. ನಂತರದಲ್ಲಿ ಇದೇ ಟೈಟಲ್ ನ ಕಾಪಿ ಮಾಡ್ಕೊಳ್ಳಿ. ಏನ್ ಹಾಕಿದಿರೋ ಫುಲ್ ಅದನ್ನ ಕಾಪಿ ಮಾಡ್ಕೊಳ್ಳಿ. ಕೆಳಗಡೆ ಬನ್ನಿ, ಡಿಸ್ಕ್ರಿಪ್ಷನ್ಸ್ ಏನಿದೆ ಅಲ್ಲಿ ಈ ಟೈಟಲ್ ಅನ್ನ ಹೇಗಿದೆಯೋ ಹಾಗೆ ಪೇಸ್ಟ್ ಮಾಡಿ. ನಂತರದಲ್ಲಿ ಆ ಟೈಟಲ್ ಮೇಲೆ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದಷ್ಟು ಹ್ಯಾಶ್ ಟ್ಯಾಗ್ ಗಳನ್ನ ಹಾಕಿ. ನಿಮ್ಗೆ ಹ್ಯಾಶ್ ಗೊತ್ತಿದೆ, ಹ್ಯಾಶ್ ಹಾಕೊಳ್ಳಿ. ಆ ವಿಡಿಯೋ ಟೈಟಲ್ ರಿಲೇಟೆಡ್ ಹಾಕಬೇಕು ಅಥವಾ ಟಾಪಿಕ್ ರಿಲೇಟೆಡ್ ಹಾಕಬೇಕು. ಈ ಹ್ಯಾಶ್ ಟ್ಯಾಗ್ ಹಾಕುವಾಗ್ಲೂ ಕೂಡ ನಿಮ್ಮ ಚಾನಲ್ ನೇಮ್ ಅನ್ನ ಮಾಡಿಟ್ಕೊಳ್ಳಿ. ಹ್ಯಾಶ್ ಟ್ಯಾಗ್ ಅಲ್ಲಿ ಹೇಗೆ ಅದು ಡಿಸ್ಪ್ಲೇ ಆಗುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಚಾನಲ್ ಶೋ ಆಗುತ್ತೆ. ಅದನ್ನು ಕೂಡ ಲಾಸ್ಟ್ ಅಲ್ಲಿ ಹಾಕಿ. ನಿಮ್ಗೆ ಹ್ಯಾಶ್ ಟ್ಯಾಗ್ ಹಾಕುವಾಗ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಚಾನಲ್ ಶೋ ಆಗುವಾಗ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಗೊತ್ತಿಲ್ಲ ಅಂತ ಒಂದು ಕಾಮೆಂಟ್ ಮಾಡಿ. ಆನಂತರದಲ್ಲಿ ಇದಕ್ಕೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ. ನಂತರದಲ್ಲಿ ಕೆಳಗಡೆ ಬನ್ನಿ, ಥಂಬ್ನೈಲ್ ಅನ್ನ ಅಪ್ಲೋಡ್ ಮಾಡಬೇಕು. ಥಂಬ್ನೈಲ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಇಲ್ಲಿ ಕ್ಲಿಕ್ ಮಾಡಿ, ಅಪ್ಲೋಡ್ ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ಆನಂತರದಲ್ಲಿ ಕೆಳಗಡೆ ಬನ್ನಿ, ನೀವೇನಾದ್ರು ಪ್ಲೇ ಲಿಸ್ಟ್ ಮಾಡ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ರೆ ಆ ಪ್ಲೇ ಲಿಸ್ಟ್ ಅನ್ನ ಸೆಲೆಕ್ಟ್ ಮಾಡಿ. ನೀವು 1, 2, 3 ಎಷ್ಟಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಆಲ್ರೆಡಿ ನೀವು ಮಾಡಿ ಇಟ್ಕೊಂಡಿದ್ರೆ. ನಂತರದಲ್ಲಿ ಆಡಿಯನ್ಸ್ ಅಂತ ಕೆಳಗಡೆ ಬಂದ್ರೆ ಇಲ್ಲಿ ಇದು ಮಕ್ಕಳಿಗೆ ಮಾಡದಂತ ಚಾನಲ್ ಅಥವಾ ಇಲ್ವಾ ಅಂತ ಕೇಳುತ್ತೆ. ನಾನು ಕಳೆದ ವಿಡಿಯೋನಲ್ಲಿ ಇದನ್ನ ಸೆಟ್ ಮಾಡಿ ಇಟ್ಕೊಳ್ಳಿ, ಪದೇ ಪದೇ ಮಾಡೋದು ಬೇಡ ಅಂತ ಹೇಳಿದೀನಿ. ಹಾಗೇನಾದ್ರು ಮಾಡಿ ಇಟ್ಕೊಂಡಿದ್ರೆ ಈಗ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಆಟೋ ಸೆಲೆಕ್ಟ್ ಆಗಿರುತ್ತೆ.
ಏನಾದ್ರೂ ಆಗ ಮಾಡಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ 18 ವರ್ಷದ ಮೇಲೆ ಎಲ್ರಿಗೂ ಕೂಡ ಇದು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅಂದ್ರೆ ನೋ ಇಟ್ ಇಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ, ಅಥವಾ ಬರೀ ಕಿಡ್ಸ್ ಮಾಡ್ತಾ ಇದ್ವಿ 18 ವರ್ಷದ ಕೆಳಗಡೆ ಮಕ್ಳಿಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಸ್ ಇಟ್ ಇಸ್ ಮೇಡ್ ಫಾರ್ ಕಿಡ್ಸ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ಕೆಳಗಡೆ ಬನ್ನಿ, ಇನ್ನೇನ್ ಮಾಡಬೇಡಿ, ಪೇಯ್ಡ್ ಪ್ರಮೋಷನ್ಸ್ ಇದ್ರೆ ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಯಾರಾದ್ರೂ ನಿಮ್ಮ ಚಾನಲ್ಗೆ ಸ್ಪಾನ್ಸರ್ಶಿಪ್ ಕೊಟ್ಟು ಅದೇನಾದ್ರೂ ನಿಮ್ಮ ಚಾನಲ್ ಅಲ್ಲಿ ಬರ್ತಾ ಇದ್ರೆ, ಇಲ್ಲ ಅಂತ ಹೇಳಿದ್ರೆ ಅದೇನು ಸೆಲೆಕ್ಟ್ ಮಾಡ್ಕೋಬೇಡಿ, ಮುಂದೆ ಬನ್ನಿ. ನೆಕ್ಸ್ಟ್ ಬ್ರಾಂಡ್ಸ್ ಅಂತಿದೆ, ಅದೇನು ಬೇಡ. ನೆಕ್ಸ್ಟ್ ಆಲ್ಟರ್ ಕಾಂಟೆಂಟ್ ಅಂತಿದೆ, ಇದನ್ನ ಸೆಲೆಕ್ಟ್ ಮಾಡಬೇಕು. ನಿಮ್ಮ ಒಂದು ವಿಡಿಯೋದಲ್ಲಿ ಯಾವ್ದಾದ್ರು ಆಲ್ಟರ್ ಕಾಂಟೆಂಟ್ ಬಳಸಿದ್ರೆ ಅಂತ ಹೇಳಿದ್ರೆ ಯಾವ್ದು ಬಳಸಿ ವಿಡಿಯೋ ರಿಲೇಟೆಡ್ ಬೇರೆ ವಿಡಿಯೋ ಮಾಡಿದ್ರೆ, ಬಳಸಿ ವಿಡಿಯೋ ರಿಲೇಟೆಡ್ ಯಾವ್ದಾದ್ರು ಇಮೇಜ್ ಕ್ರಿಯೇಟ್ ಮಾಡಿದ್ರೆ, ಆ ತರ ಕಂಟೆಂಟ್ ಏನಾದ್ರು ನೀವು ವಿಡಿಯೋ ಒಳಗಡೆ ಬಳಸಿದ್ರೆ ಎಸ್ ಅಂತ ಕೊಡ್ಬೇಕು. ಅಥವಾ ನಾವೇನೋ ಬಳಸಿಲ್ಲ, ನಾವೇ ಓನ್ ಕಂಟೆಂಟ್ ಮಾಡಿರೋದು ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡಿ. ನಾನು ಬಹುತೇಕವಾಗಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕೆಂದ್ರೆ ಆ ತರದ ಯಾವ್ದು ಕಂಟೆಂಟ್ ಅನ್ನ ನಾನು ಬಳಸ್ತಾ ಇಲ್ಲ. ನೆಕ್ಸ್ಟ್ ಕೊಲಾಬರೇಷನ್ಸ್ ಇದೆ, ಇನ್ನು ಕೆಳಗಡೆ ಬನ್ನಿ. ಆಟೋಮೆಟಿಕ್ ಚಾಪ್ಟರ್ಸ್ ಇದೆ, ಆಲ್ರೆಡಿ ನಾನು ಇದನ್ನ ಸೆಟಪ್ ಮಾಡುವಾಗ ಹೇಗ್ ಮಾಡೋದು ಅಂತ ಹೇಳಿದೀನಿ, ಆ ವಿಡಿಯೋನ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಇನ್ನು ಟ್ಯಾಕ್ಸ್ ಬನ್ನಿ, ಇದು ಇಂಪಾರ್ಟೆಂಟ್. ಇಲ್ಲಿ ಟ್ಯಾಕ್ಸ್ ಹಾಕಿ ಆಲ್ರೆಡಿ ಸೆಟ್ ಮಾಡಿ ಇಟ್ಕೊಂಡಿದ್ರೆ ಅವು ಹಾಗೆ ಇರ್ಲಿ, ಉಳಿದಂತೆ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಟ್ಯಾಕ್ಸ್ ಹಾಕುವಂತ ಸಂದರ್ಭದಲ್ಲಿ ಒಂದು ಸುಲಭವಾದ ವೇನ ಹೇಳ್ಕೊಡ್ತೀನಿ. ಕ್ರೋಮನ್ನ ಓಪನ್ ಮಾಡ್ಕೊಳ್ಳಿ ಹೊಸದಾಗಿ. ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಸರ್ಚ್ ಮಾಡಿ, ಮೊದಲೇ ಬರುತ್ತೆ ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಅಂತ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ಟ್ ಗ್ರೋಯಿಂಗ್ ಇದೆ, ಇದೇನು ಬೇಡ. ಸ್ವಲ್ಪ ಕೆಳಗಡೆ ಬಂದ್ರೆ ಯೂಸ್ ಟ್ಯಾಗ್ ಜನರೇಟರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವೇನು ಟೈಟಲ್ ಅನ್ನ ಹಾಕಿದಿರೋ ಆ ಟೈಟಲ್ ನ ಇಲ್ಲಿ ಸೆಲೆಕ್ಟ್ ಮಾಡಿ. ಸಂಪೂರ್ಣವಾದ ಟೈಟಲ್ ಏನ್ ಬೇಡ, ಫಸ್ಟ್ ವಿಡಿಯೋ ಕೊಟ್ಟಿರ್ತಿರಲ್ಲ ಅದನ್ನ ಟೈಟಲ್ ಹಾಕಿ, ಅಥವಾ ವಿಡಿಯೋ ರಿಲೇಟೆಡ್ ನೀವೇ ಟೈಟಲ್ ನ ಇಲ್ಲಿ ಟೈಪ್ ಮಾಡಬಹುದು. ಬಲಭಾಗದಲ್ಲಿ ಜನರೇಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಕೆಳಗಡೆ ಬಂದ್ ನೋಡಿ, ಒಂದಷ್ಟು ಟೈಟಲ್ ಗಳು ಅದರ ರಿಲೇಟೆಡ್ ಕ್ರಿಯೇಟ್ ಆಗಿರ್ತವೆ. ಇದನ್ನ ಜಸ್ಟ್ ಇಲ್ಲಿ ಬಲಗಡೆ ಹೋಗ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ. ದೆನ್ ನಿಮ್ಮ ಚಾನಲ್ ಬನ್ನಿ, ಈ ಟ್ಯಾಕ್ಸ್ ಇರೋ ಕಡೆ ಪೇಸ್ಟ್ ಮಾಡಿ. ಏನಾದ್ರೂ ಹೆಚ್ಚಿಗೆ ಟ್ಯಾಕ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ರೆಡ್ ಅಲ್ಲಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ನೋಡ್ಕೊಳ್ಳಿ, 500 ಲೆಟರ್ಗಳಲ್ಲಿ ಮಾತ್ರ ಹಾಕ್ಬೇಕು, ಅದಕ್ಕಿಂತ ಜಾಸ್ತಿ ಆದ್ರೆ ರೆಡ್ ಅಲ್ಲಿ ತೋರಿಸುತ್ತೆ. ಆಗ ಇಲ್ಲಿ ನಿಮ್ಗೆ ವಿಡಿಯೋ ರಿಲೇಟೆಡ್ ಬಹಳ ಹತ್ತಿರವಾದ ಟೈಟಲ್ ಯಾವುದು ಅದನ್ನ ಉಳಿಸ್ಕೊಳ್ಳಿ. ಸ್ವಲ್ಪ ದೂರ ಈ ಟಾಪಿಕ್ಸ್ ಏನೋ ಅಷ್ಟೊಂದು ರಿಲೇಟೆಡ್ ಇಲ್ಲ ಅಂತ ಅನ್ಸಿದ್ರೆ ಅವನ್ನ ಇಲ್ಲಿ ಇಂಟು ಮಾರ್ಕ್ಸ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಆಗುತ್ತೆ, ರಿಮೂವ್ ಮಾಡ್ಕೊಳ್ಳಿ. ಅಪ್ ಟು 500 ಲೆಟರ್ಸ್ ಒಳಗಡೆ ಬರೋ ತನಕ ಇದನ್ನ ರಿಮೂವ್ ಮಾಡ್ಕೊಳ್ಳಿ. ನೋಡಿ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಟೈಟಲ್ ಅಂದ್ರೆ ವಿಡಿಯೋ ರಿಲೇಟೆಡ್ ಇಂಪಾರ್ಟೆಂಟ್ ಅನ್ನ ಉಳಿಸ್ಕೊಳ್ಳಿ, ಬಾಕಿದ್ನ ರಿಮೂವ್ ಮಾಡ್ಕೊಳ್ಳಿ. ಈಗ ನೋಡಿ 492 ಬಂದಿದೆ, ಈಗ ರೆಡ್ ಹೋಗಿದೆ. ಈಗ ಮುಂದೆ ಬನ್ನಿ. ಮುಂದೆ ಆಲ್ರೆಡಿ ಹೇಗಿದೆಯೋ ಹಾಗೆ ಬಿಡಿ, ಇದೇನು ಹೆಚ್ಚು ಏನು ಕೆಲಸ ಮಾಡುವಾಗಿಲ್ಲ. ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅಂತ ಅನ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಆದೇಶದಿಂದಾಗಿ ಇನ್ನೇನು ಹಾಕುವ ಅವಶ್ಯಕತೆ ಇಲ್ಲ. ಮುಂದೆ ಬನ್ನಿ. ಕೊನೆಗೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ದೆನ್ ಮಾನಿಟೈಸೇಷನ್ ಬಗ್ಗೆ ಕೇಳುತ್ತೆ, ಆಡ್ಸ್ ಬಗ್ಗೆ. ಇಲ್ಲಿ ಆರೋ ಇರೋ ಕಡೆ ಕ್ಲಿಕ್ ಮಾಡಿ. ಇಲ್ಲಿ ಮಾನಿಟೈಸೇಷನ್, ಇಲ್ಲಿ ಆಡ್ ಅನ್ನ ಪ್ಲೇ ಮಾಡು ಅಂತ ಹೇಳಿ ಆನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಡನ್ ಇದೆ, ಡನ್ ಮಾಡಿ. ನಿಮ್ಗೆ ಆಡ್ ಪ್ಲೇ ಮಾಡಬೇಡ ಅಂತ ಹೇಳಿದ್ರೆ ಆಫ್ ಅಂತ ಮಾಡ್ಕೋಬಹುದು. ಆಫ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ನಿಮ್ಗೆ ಹಣ ಜನರೇಟ್ ಆಗೋದು ಈ ಆಡ್ಸ್ ಮೇಲೆ. ಆದೇಶದಿಂದಾಗಿ ಇದನ್ನ ಆನ್ ನಲ್ಲೇ ಇಟ್ಕೋಬೇಕು. ಈಗ ಡನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ 8 ಮಿನಿಟ್ಸ್ ಗಿಂತ ಜಾಸ್ತಿ ಇದ್ರೆ ಮಿಡ್ ರೋಲ್ ಆಡ್ಸ್ ಕೂಡ ಬರುತ್ತೆ, ಅದು ಇಲ್ಲಿ ಹೇಳ್ತಾ ಇದೆ. ದೆನ್ ನೆಕ್ಸ್ಟ್ ಗೆ ಹೋಗಿ. ನಂತರದಲ್ಲಿ ಆಡ್ ಸೂಟಬಿಲಿಟಿ ಅಂತ ಹೇಳಿ ಹಲವಾರು ಪಾಯಿಂಟ್ಸ್ ಗಳು ಬರುತ್ತೆ. ಇದಕ್ಕೆ ಒಂದು ಸಪರೇಟ್ ವಿಡಿಯೋನೇ ನಾನು ಮಾಡ್ಕೊಡ್ತೀನಿ, ಇದು ತುಂಬಾ ವಿಚಾರ ಇದೆ. ಕೆಳಗಡೆ ಬಂದು ನನ್ನ ಹತ್ತ ಎಬೋ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ದೆನ್ ಬಲಗಡೆ ಬನ್ನಿ, ಸ್ವಲ್ಪ ಸ್ಕ್ರೋಲ್ ಮಾಡಿ. ಇಲ್ಲಿ ಸೇಫ್ ಫಾರ್ ಆಡ್ಸ್ ಅಂತ ಅದೇ ಗ್ರೀನ್ ಅಲ್ಲಿ ತೋರಿಸ್ತಾ ಇರುತ್ತೆ. ಜೊತೆಗೆ ನೀವು ಇದು ಸೇಫ್ ಆಗಿದೆ ಅಂತಕ್ಕಂಥದನ್ನ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಆದೇಶದಿಂದಾಗಿ ಇಲ್ಲಿ ಸಬ್ಮಿಟ್ ರೇಟಿಂಗ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ರೇಟಿಂಗ್ ಸೇವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಎಲಿಮೆಂಟ್ಸ್ ಗೆ ಹೋಗುತ್ತೆ. ಆಡ್ ಸಬ್ ಟೈಟಲ್ ಇದೆ, ನಿಮ್ಗೆ ಸಬ್ ಟೈಟಲ್ ಬೇಕು ಅಂದ್ರೆ ಹಾಕೋಬಹುದು. ಆ ನಂತರದಲ್ಲಿ ಟ್ಯಾಗ್ ಪ್ರಾಡಕ್ಟ್ಸ್ ಇದೆ, ಪ್ರಾಡಕ್ಟ್ ಗಳು ಆಟೋಮೆಟಿಕ್ ಆಗಿ ಆಡ್ ಆಗಿರ್ತವೆ. ದೆನ್ ಕೆಳಗಡೆ ಬನ್ನಿ, ಆಡ್ ಆನ್ ಎಂಡ್ ಸ್ಕ್ರೀನ್ ಅಂತಿದೆ, ಇದನ್ನ ನೀವು ಆಡ್ ಮಾಡಬೇಕು. ಇಲ್ಲಿ ಪಕ್ಕದಲ್ಲಿ ಆಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇಲ್ಲಿ ಬಂದು ಪ್ಲಸ್ ಬಟನ್ ಇದೆ ಎಲಿಮೆಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಎಂಡ್ ಸ್ಕ್ರೀನ್ ಅಲ್ಲಿ ವಿಡಿಯೋ ಹಾಕ್ತೀರಾ, ಪ್ಲೇ ಲಿಸ್ಟ್ ಹಾಕ್ತೀರಾ, ಸಬ್ಸ್ಕ್ರೈಬ್ ಬಟನ್ ಹಾಕ್ತೀರಾ, ಚಾನಲ್ ಹಾಕ್ತೀರಾ, ಲಿಂಕ್ ಹಾಕ್ತೀರಾ ಅಂತ ಕೇಳುತ್ತೆ. ಬಹುತೇಕವಾಗಿ ನಾನು ವಿಡಿಯೋಗಳನ್ನೇ ಹಾಕ್ತೀನಿ. ನೆಕ್ಸ್ಟ್ ವ್ಯೂವರ್ಸ್ ಮುಂದಕ್ಕೆ ಹೋಗ್ಲಿಕ್ಕೆ, ನನ್ನ ವಿಡಿಯೋದಲ್ಲೇ ಮುಂದಕ್ಕೆ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಆ ದಿಸೆಯಿಂದಾಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ವಿಡಿಯೋನ ಶೋ ಮಾಡ್ಲಾ, ಅಥವಾ ಬೆಸ್ಟ್ ಫಾರ್ ವ್ಯೂವರ್ಸ್ ನ ಶೋ ಮಾಡ್ಲಾ, ಅಥವಾ ಚೂಸ್ ಸ್ಪೆಸಿಫಿಕ್ ವಿಡಿಯೋ ನೀವೇ ಚೂಸ್ ಮಾಡ್ತೀರಾ ಅಂತ ಹೇಳುತ್ತೆ. ನಾನೇ ಚೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಗ ಇಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನ ಶೋ ಮಾಡುತ್ತೆ. ಇದರಲ್ಲಿ ಯಾವ ವಿಡಿಯೋನ ನೀವು ಹಾಕ್ಬೇಕು ಅದನ್ನ ಹಾಕ್ಬೋದು. ದೆನ್ ಅದೇ ರೀತಿ ನೀವು 4 ವಿಡಿಯೋ ಹಾಕ್ಬೋದು. ನಾನು 3 ಹಾಕ್ತೇನೆ, ಮತ್ತೆ ಕ್ಲಿಕ್ ಮಾಡ್ತಿದ್ದೇನೆ, ಮತ್ತೆ ವಿಡಿಯೋ ಆಪ್ಷನ್ಸ್ಗೆ ಬಂದಿದ್ದೇನೆ, ಮತ್ತೊಂದು ವಿಡಿಯೋನ ಹಾಕ್ತಾ ಇದ್ದೇನೆ, ಮತ್ತೆ ಎಲಿಮೆಂಟ್ಸ್ಗೆ ಬಂದೆ, ಮತ್ತೆ ವಿಡಿಯೋ ಮೇಲೆ ಸೆಲೆಕ್ಟ್ ಮಾಡಿದೆ, ಮತ್ತೆ ಒಂದು ವಿಡಿಯೋನ ಚೂಸ್ ಮಾಡ್ತಾ ಇದ್ದೀನಿ. ದೆನ್ ಮತ್ತೆ ಬಂದೆ ಎಲಿಮೆಂಟ್ಸ್ ಮೇಲೆ. ಈಗ 4ನೇದನ್ನ ನಾನು ವಿಡಿಯೋ ಹಾಕಲ್ಲ, ಸಬ್ಸ್ಕ್ರೈಬ್ ಬಟನ್ ಹಾಕ್ತೀನಿ. ಯಾಕೆಂದ್ರೆ ಸಬ್ಸ್ಕ್ರೈಬರ್ಸು ಬರ್ಬೇಕಲ್ಲ, ಅದಕ್ಕೆ ಸಬ್ಸ್ಕ್ರೈಬರ್ಸ್ ಬಟನ್ ಹಾಕ್ತಾ ಇದ್ದೀನಿ. ದೆನ್ ಬಲ್ಗಡೆ ಸೇವ್ ಅಂತ ಇರುತ್ತೆ, ಮೇಲ್ಗಡೆ ಸೇವ್ ಕೊಡಿ. ಈಗ ಇದಕ್ಕೂ ಕೂಡ ಗ್ರೀನ್ ಟಿಕ್ ಬಂದಿದೆ. ಸ್ವಲ್ಪ ಕೆಳಗಡೆ ಹೋಗಿ ಆಡ್ ಕಾರ್ಡ್ಸ್ ಅಂತಿದೆ, ಇಲ್ಲಿ ಆಡ್ ಮಾಡಬೇಕು. ಆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾರ್ಡ್ಸ್ ಅನ್ನ ಯಾವ ಆಡ್ ಮಾಡ್ತೀರಾ, ವಿಡಿಯೋನ, ಪ್ಲೇ ಲಿಸ್ಟ್, ಚಾನಲ್, ಲಿಂಕ್ ಅಂತ ಬರುತ್ತೆ. ನಾನು ಬಹುತೇಕವಾಗಿ ಪ್ಲೇ ಲಿಸ್ಟ್ ಅನ್ನ ಇಲ್ಲಿ ಆಡ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಆ ಒಂದು ಕಾರ್ಡ್ಸ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನಾನು ಯಾವೆಲ್ಲ ಪ್ಲೇ ಲಿಸ್ಟ್ ಮಾಡಿದ್ದೀನೋ ಆ ವಿಡಿಯೋಗಳು ಡೈರೆಕ್ಟ್ ಆಗಿ ಶೋ ಆಗ್ತವೆ. ಈ ಕಾರ್ಡ್ಸ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳೋದಿದ್ರೆ, ವಿಡಿಯೋ ಪ್ಲೇ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮೇಲ್ಗಡೆ ಬಲಭಾಗದಲ್ಲಿ ಶೋ ಆಗುತ್ತಲ್ಲ, ಅದೇ ಕಾರ್ಡ್ಸ್. ಈಗ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದೆ. ನಾನು ಎಷ್ಟು ಪ್ಲೇ ಲಿಸ್ಟ್ ಮಾಡ್ಕೊಂಡಿದ್ದೀನೋ ಅವೆಲ್ಲ ಶೋ ಆಗ್ತಿರ್ತವೆ. ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಒಂದು ಪ್ಲೇ ಲಿಸ್ಟ್ ನ ಕ್ಲಿಕ್ ಮಾಡಿದೆ. ಇಲ್ಲಿ ಕೆಳಗಡೆ ಬಂದ್ರೆ ಟೈಮ್ ಲೈನ್ ಇರುತ್ತಲ್ಲ, ಇದ್ರ ಮೇಲೆ ಒಂದು ಈ ತರ ಸಣ್ಣ ಒಂದು ಎಳೆ, ಅದ್ರ ಪಕ್ಕದಲ್ಲಿ ಈ ತರ ಒಂದು ಸ್ಮಾಲ್ ಸ್ಟಿಕ್ ತರ ಇದೆಯಲ್ಲ, ಇದಿರುತ್ತೆ. ಇಲ್ಲಿ ಸಣ್ಣ ಟೈಮ್ ಲೈನ್ ಮೇಲೆ ಓಡಾಡ್ತಕ್ಕಂಥ ಎಳೆ ಅಲ್ಲ, ಈ ಸ್ಟಿಕ್ ತರ ಇದೆಯಲ್ಲ, ಇದು ಎಲ್ಲಿಗೆ ಬಂದು ನೀವು ನಿಲ್ಲಿಸ್ತೀರೋ, ಇಲ್ಲಿ ಮೇಲ್ಗಡೆ ಟೈಮ್ ಶೋ ಆಗುತ್ತೆ ನೋಡಿ. ಇಲ್ಲಿ ಮೇಲ್ಗಡೆ ಪ್ಲೇ ಲಿಸ್ಟ್ ಕಾರ್ಡ್ ಪಕ್ಕ ಟೈಮ್ ಶೋ ಆಗುತ್ತಲ್ಲ, ಈ ಟೈಮ್ ಅಲ್ಲಿ ನೀವು ಈ ಒಂದು ಕಾರ್ಡ್ ಅನ್ನ ನಿಲ್ಸಿದ್ರೆ ವಿಡಿಯೋ ಪ್ಲೇ ಆಗುವಾಗ ಈ ಟೈಮ್ ಅಲ್ಲಿ ನೀವು ಹಾಕಿರ್ತಕ್ಕಂಥ ಈ ಕಾರ್ಡು ಅಥವಾ ಪ್ಲೇ ಲಿಸ್ಟ್ ಶೋ ಆಗುತ್ತೆ. ಅದನ್ನ ವ್ಯೂವರ್ಸ್ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಆ ವಿಡಿಯೋಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ವ್ಯೂವರ್ಸ್. ಈಗ ಒಂದನ್ನ ಹಾಕಿದೀನಿ, ಮತ್ತು ಹಾಕ್ಬೋದು. ಇಲ್ಲಿ ಪ್ಲಸ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಪ್ಲೇ ಲಿಸ್ಟ್ ಹೋಗಿ ಯಾವ ಪ್ಲೇ ಲಿಸ್ಟ್ ಬೇಕು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಅಲ್ಲೇ ಇರುತ್ತೆ ಈ ಸ್ಟಿಕ್ಕು, ಅದನ್ನ ಹೀಗೆ ಡ್ರ್ಯಾಗ್ ಮಾಡ್ಕೊಂಡು ಬಂದು ಹೀಗೆ ನಿಲ್ಸ್ಕೊಡಿ. ಮತ್ತೊಂದು ಟೈಮು ಇಲ್ಲಿ ಬಂದಿದೆ ನೋಡಿ. ಈಗ 2ನೇದು ಹಾಕಿದ್ದೀನಿ. ಹೀಗೆ ನೀವು 5 ಕಾರ್ಡ್ಸ್ ಅನ್ನ ಹಾಕ್ಬೋದು. ಮತ್ತೆ ಕ್ಲಿಕ್ ಮಾಡಿದೆ, ಮತ್ತೆ ಪ್ಲೇ ಲಿಸ್ಟ್ ಹೋದೆ, ಮತ್ತೆ ವಿಡಿಯೋ ಸೆಲೆಕ್ಟ್ ಮಾಡಿದೆ, ಮತ್ತೆ ಡ್ರ್ಯಾಗ್ ಮಾಡಿದೆ. ಸ್ವಲ್ಪ ದೂರದಲ್ಲಿ ಹಾಕ್ತಾ ಇದ್ದೀನಿ. ಒಟ್ಟಿಗೆ ಹಾಕ್ಬಾರ್ದು. 4ನ್ನ ಸೆಲೆಕ್ಟ್ ಮಾಡಿದ್ದೀನಿ, 5ನೇದನ್ನ ನೋಡ್ತಾ ಇದ್ದೀನಿ. ಈಗ 5 ಪ್ಲೇ ಲಿಸ್ಟ್ ಗಳನ್ನ ಇಲ್ಲಿ ಹಾಕಿದ್ದೀನಿ ನೋಡಿ. ಇದಕ್ಕಾಗಿ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ಕೊಡ್ತೀನಿ. ನೀವು ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಈಗ ಮೇಲ್ಗಡೆ ಹೋಗ್ಬಿಟ್ಟು ಸೇವ್ ಅಂತ ಕೊಡಿ. ನೋಡಿ 3 ಕೂಡ ಗ್ರೀನ್ ಬಂದಿದೆ. ಹೀಗೆ ಬರಬೇಕು. ನೆಕ್ಸ್ಟ್ ಬಟನ್ಗೆ ಹೋಗಿ. ಈಗ ಚೆಕ್ಸ್ ಅಲ್ಲಿ ಕಾಪಿರೈಟ್ಸ್ ಗ್ರೀನ್ ಬಂದಿದೆ, ನೋ ಇಶ್ಯೂ ಫೌಂಡ್ ಅಂತಿದೆ. ಆಡ್ ಸೂಟಬಿಲಿಟಿನೂ ಕೂಡ ನೋ ಇಶ್ಯೂ ಫೌಂಡ್ ಅಂತ ಗ್ರೀನ್ ಬಂದಿದೆ. ಹೀಗೆ ಬರಬೇಕು. ಈಗ ಗ್ರೀನ್ ಬರ್ದೇನೆ ಏನಾದ್ರೂ ಮೆಸೇಜ್ ಇದ್ರೆ ವಿಡಿಯೋನ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಅದರಲ್ಲೂ ಕಾಪಿರೈಟ್ಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ. ಈಗ ನೆಕ್ಸ್ಟ್ ಆಪ್ಷನ್ಸ್ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ ಚಾನಲ್ ಸೆಟಪ್ ಅಲ್ಲಿ ಯಾವಾಗ್ಲೂ ಅನ್ಲಿಸ್ಟ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳಿ. ಆ ದಿಸೆಯಿಂದಾಗಿ ಅನ್ಲಿಸ್ಟ್ ಅಲ್ಲಿ ಇದೆ. ಈಗ ನಾನು ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಬ್ಲಿಕ್ ಮಾಡಬೇಡಿ, ಫಸ್ಟ್ ಅನ್ಲಿಸ್ಟ್ ಅಲ್ಲೇ ಸೇವ್ ಮಾಡಿ. ವಿಡಿಯೋ ಸೇವ್ ಆಗ್ತಾ ಇದೆ. ಈಗ ವಿಡಿಯೋ ಅನ್ಲಿಸ್ಟ್ ಅಲ್ಲಿ ಇದೆ ನೋಡಿ. ಇಲ್ಲಿ ವಿಸಿಬಿಲಿಟಿ ನಲ್ಲಿ ಅನ್ಲಿಸ್ಟ್ ಅಲ್ಲಿ ಇದೆ. ಈಗ ಈ ಮಾನಿಟೈಸೇಷನ್ ರೆಸ್ಟ್ರಿಕ್ಷನ್ಸ್ ಇದು ಯಾವುದು ಏನು ಇಲ್ಲ, ಕರೆಕ್ಟ್ ಆಗಿದೆ. ಇದು ಇಲ್ಲಿ ಅನ್ಲಿಸ್ಟ್ ಅಲ್ಲಿ ಇದೆ, ಪಬ್ಲಿಕ್ ಆಗ್ಲಿಲ್ಲ. ಕೆಳಗಡೆ ವಿಡಿಯೋ ಪಬ್ಲಿಕ್ ಇದೆ, ಇದು ಅನ್ಲಿಸ್ಟ್ ಅಲ್ಲಿ ಇದೆ. ಈಗ ಏನ್ ಮಾಡ್ಬೇಕು, ಈ ಆರೋ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ ಪ್ರೈವೇಟ್ ಅಲ್ಲಿ ಇಡ್ತೀಯಾ, ಅನ್ಲಿಸ್ಟ್ ಅಲ್ಲಿ ಆಲ್ರೆಡಿ ಇದೆ, ಮೆಂಬರ್ ಓನ್ಲಿ ಹಾಕ್ತೀಯಾ, ಪಬ್ಲಿಕ್ ಮಾಡ್ತೀಯಾ ಅಂತ ಕೇಳುತ್ತೆ. ನಾನು ಇದೇನನ್ನು ಮಾಡಲ್ಲ, ಶೆಡ್ಯೂಲ್ ಮಾಡ್ತೀನಿ. ನಾನು ಪಬ್ಲಿಕ್ ಮಾಡೋದಿದ್ರೆ ಪಬ್ಲಿಕ್ ಮಾಡ್ಬಿಡ್ಬೋದು. ನಾನು ಶೆಡ್ಯೂಲ್ ಮಾಡೋದ್ರಿಂದ ಯಾವಾಗೂ ಶೆಡ್ಯೂಲ್ಗೆ ಹೋಗ್ತಾ ಇದ್ದೀನಿ. ಕೆಳಗಡೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ
ಟೈಮ್ ಅನ್ನ ಹೇಳುತ್ತಿದ್ದು. ನೋಡಿ, ಯಾವ ಟೈಮು ಜೊತೆಗೆ ಯಾವ ಡೇಟ್ ಅಲ್ಲಿ ನೀವು ಶೆಡ್ಯೂಲ್ ಮಾಡ್ತೀರಾ ಅಂತ ಕೇಳುತ್ತೆ. ನಾನು ಮೆಂಬರ್ ಓನ್ಲಿ ಫಸ್ಟ್ ಕೊಡೋದ್ರಿಂದ ಈ ಕೆಳಗಡೆ ಫ್ರಮ್ ಮೆಂಬರ್ಸ್ ಓನ್ಲಿ ಟು ಪಬ್ಲಿಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆನ್ ಅಂತರದಲ್ಲಿ ಶೆಡ್ಯೂಲ್ ಮಾಡ್ತೀನಿ. ನಿಮ್ಗೆ ಮೆಂಬರ್ ಓನ್ಲಿ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಶೆಡ್ಯೂಲ್ ಮಾಡಬಹುದು. ಈಗ ನಾನು ಫ್ರಮ್ ಮೆಂಬರ್ಸ್ ಓನ್ಲಿ ಟು ಪಬ್ಲಿಕ್ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗೂ ಕೂಡ ಡೇಟ್ ಮತ್ತೆ ಟೈಮ್ ಅನ್ನ ತೋರಿಸ್ತಾ ಇದೆ. ನೀವು ಮೊದಲು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವತ್ತು ಪಬ್ಲಿಕ್ ಆಗಬೇಕು ಆ ಡೇಟು, ದೆನ್ ಟೈಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡೈಲಿ ಅಪ್ಲೋಡ್ ಮಾಡ್ಬೇಕಾ ಅಂತಕ್ಕಂತ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ಅದು ನನ್ನ ಚಾನಲ್ ಅಲ್ಲಿ ಇದೆ, ಹೋಗಿ ನೋಡಿ, ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ನೋಡಿ. ಈಗ ಟೈಮ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿನಿತ್ಯ ಬೆಳಿಗ್ಗೆ 5:15ಗೆ ವಿಡಿಯೋ ಬರಬೇಕು ಅಂತ ಹೇಳೋದ್ರಿಂದ 5:30 AM ನ ಸೆಲೆಕ್ಟ್ ಮಾಡಿದ್ದೀನಿ. ದೆನ್ ಇಲ್ಲಿ ಕೆಳಗಡೆ ಬಂದು ಶೆಡ್ಯೂಲ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೆಸೇಜ್ ಬರ್ತಾ ಇದೆ, ಯುವರ್ ಮೆಂಬರ್ ಓನ್ಲಿ ವಿಡಿಯೋ ಹ್ಯಾಸ್ ಬಿನ್ ಪಬ್ಲಿಷ್ಡ್ ಅಂತ ಹೇಳಿ. ಮೊದಲು ಮೆಂಬರ್ಗೆ ಹೋಗಿದೆ, ಆಲ್ರೆಡಿ ಮೆಂಬರ್ಗೆ ಹೋಗ್ಬಿಡುತ್ತೆ ಇದನ್ನ ಹಾಕಿದ ತಕ್ಷಣ. ದೆನ್ ಶೆಡ್ಯೂಲ್ ಆಗಿದೆ, ಅದು ನಾಳೆಗೆ ಪಬ್ಲಿಷ್ ಆಗುತ್ತೆ. ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡಿ, ಅನ್ಲಿಸ್ಟ್ ಇದ್ದಿದ್ದು ಶೆಡ್ಯೂಲ್ ಆಗಿದೆ. ಪ್ರೀತಿವೀಕ್ಷಕರೇ, ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಇದೇ ಪ್ರೊಸೀಜರ್ಸ್ ನ ಫಾಲೋ ಮಾಡಿ. ವಿಡಿಯೋ ಹೆಚ್ಚು ವೈರಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಯೂಟ್ಯೂಬ್ ಏನು ಇನ್ಸ್ಟ್ರಕ್ಟ್ ಮಾಡುತ್ತೋ ಅದೇ ರೀತಿಯಲ್ಲಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಜೊತೆಗೆ ಎಷ್ಟೋ ಮಂದಿಗೆ ಅದು ನ್ಯೂ ಯೂಟ್ಯೂಬರ್ ಗಳಿಗೆ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಏನಾದ್ರೂ ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್.